ಹಾಯ್ ಫ್ರೆಂಡ್ಸ್, ಮೈ ಟೆಕ್ನಿಕಲ್ ವಿಡಿಯೋಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಡಿಗ್ರಿ ಆಗಿರ್ಬೋದು, ಜಾಯ್ನಿಂಗ್ ಟೈಮಿಂಗ್ ಇದು. ಅಂದರೆ ನನ್ನ ಡಿಗ್ರಿ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಹೇಳ್ತೀನಿ ನೋಡಿ. ಡಿಗ್ರಿ ಅನ್ನೋದನ್ನ ನೀವೇನಾದರೂ ಜಾಯ್ನ್ ಆಗ್ತಾಯಿದ್ದೀರಿ ಅಂದರೆ, ಮೇನು ನೀವು ಯಾರೋ ಸೇರ್ತಾ ಇದ್ದಾರೆ ಅಂತ ಸೇರೋದನ್ನ ಅವಾಯ್ಡ್ ಮಾಡಿ. ಯಾಕಂದರೆ ಸೇರೋದು ಗುಡ್, ಬಟ್ ಅದು ಕಾಲೇಜ್ ಬಗ್ಗೆ ನೀವು ಇನ್ಫಾರ್ಮೇಷನ್ ತಗೊಳ್ಳದೆ ಬ್ಲೈಂಡಾಗಿ ಜಾಯ್ನ್ ಆಗೋದು ಇಟ್ಸ್ ಎಫೆಕ್ಟ್ ಆಗುತ್ತೆ ಆಫ್ಟರ್ ನಿಮಗೆ ಕಂಪ್ಲೀಷನ್ ಆದಾಗ. ಈಗ ನೋಡಿ, ಕೆಲವೊಂದು ಕ್ರೈಟೀರಿಯಾಸ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಆಗಿರೋದನ್ನೇ ಹೇಳ್ತೀನಿ ನೋಡಿ. AICET ಅಂತ ಇದೆ, ಅದು ದೆಹಲಿ ಬೋರ್ಡು. ಇದು ಟೆಕ್ನಿಕಲ್ ಎಜುಕೇಷನ್ನಿಗೆ ಅಪ್ರೂವಲ್ ಕೊಡುವಂಥ ಒಂದು ಬೋರ್ಡ್ ಆಗಿರುತ್ತೆ. ಇದನ್ನ ಅಪ್ರೂವಲ್ ಇರೋವಂಥ ಕಾಲೇಜ್, ಈಗ ಎಕ್ಸಾಂಪಲ್ ಯಾವ ಕೋರ್ಸಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ BCA ಅಂತ ಕೋರ್ಸ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದು ಕಾಲೇಜವ್ರ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ, ಇದೇನು ಕಂಪಲ್ಸರಿ ಇಲ್ಲ, ಅದು ಇಂಜಿನಿಯರಿಂಗ್ ಅಷ್ಟೇ, ಅದು ಇಂಜಿನಿಯರಿಂಗ್ ಅಷ್ಟೇ ಓಕೆ. ಬಟ್ ಇದು ನಿಮಗೇನಾದ್ರು ಅಪ್ರೂವಲ್ ಇದ್ದರೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ರೀಸೆಂಟ್ಲಿ ಆಗಿರೋವಂಥ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಒಂದು ಇದೀಗ ಈ ಸ್ಟೇಫನ್ ಕೊಡುವಂಥ ಒಂದು ಇಂಟರ್ನ್ಶಿಪ್ಗೆ ಹೋಗ್ತಾ ಇದ್ದೆ. ಆಗ ಇಂಟರ್ನ್ಶಿಪ್ಗೆ ಲಾಗಿನ್ ಮಾಡುವಾಗ ಮತ್ತು ಅಲ್ಲಿ ನನ್ನ ಡೀಟೇಲ್ಸ್ ಎಂಟ್ರ್ ಮಾಡುವಾಗ, ಅಲ್ಲಿ ಕಾಲೇಜು AICT ಅಪ್ರೂವಲ್ ಆಗಿದ್ದರೆ ಮಾತ್ರ ಅಲ್ಲಿ ಲಿಸ್ಟಲ್ಲಿ ಹೆಸರಿರುತ್ತೆ. ಕಂಪ್ನೀಸ್ ಲಿಸ್ಟ್ ಔಟ್ ಮಾಡಿರ್ತಾವೆ ಆ ಹೆಸ್ರನ್ನ ಕಾಲೇಜಸ. ಹಾಗಾಗಿ ನೀವು ಬಿಫೋರ್ ಜಾಯ್ನಿಂಗ್ ದ ಕಾಲೇಜ್ ನೋಡಿ, ಯಾಕಂದರೆ ಈ ಥರ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಸುಮ್ಮನೆ ಸರ್ಟಿಫಿಕೇಷನ್ ಗೋಸ್ಕರ ಹೋಗ್ತಾ ಇದ್ದೀನಿ ಅಂದ್ಕೊಂಡು ಹೋಗ್ಬೇಡಿ. ಯಾಕಂದರೆ ಫೈನಲ್ ಎಂಡ್ ಆಫ್ ದಿ ಡೇ ಅದು ನಿಮ್ಗೆ ಯೂಸ್ ಆಗ್ಬೋದು. ಸರ್ಟಿಫಿಕೇಷನ್ ಅನ್ನೋದಕ್ಕಿಂತ ನಿಮಗೆ ಅದೇ ಜಾಬ್ ಆಗಿ ಕೊನೆಗಡೆ ಇರ್ಬೋದು. ಹಾಗಾಗಿ ಬಿಫೋರ್ ಯು ಜಾಯ್ನಿಂಗ್ ದ ಕಾಲೇಜ್ ಚೆಕ್ ಮಾಡಿ. ಇದಿದ್ದರೆ ಮತ್ತು ಕಾಲೇಜ್ ಪ್ಲೇಸ್ಮೆಂಟ್ಸ್ ಅಂತ ಹೋದರೆ ನೀವು ಸ್ವಲ್ಪ ಚೆಕ್ ಮಾಡೋದು ಬೆಸ್ಟ್. ಯಾಕಂದರೆ ಈಗ ಕಾಲೇಜಲ್ಲಿ ಅಲ್ಲಿ ಫ್ಯಾಕಲ್ಟೀಸಲ್ಲಿ ಹೋಗಿ ಮಾತಾಡುವಾಗ ಅವರು ಕಂಪಲ್ಸರಿ ಆಗುತ್ತೆ ಆ ರೀತಿಯೇ ಹೇಳೋದು. ಆದರೆ ನೀವು ಪರ್ಹ್ಯಾಪ್ಸ್ ಸ್ಟೂಡೆಂಟ್ಸ್ನ ಮೀಟ್ ಮಾಡಿ ನೀವು ಅವ್ರ ಹತ್ರ ಇನ್ಫಾರ್ಮೇಷನ್ ತಗೊಂಡು ಚೆಕ್ ಮಾಡಿದಾಗ ಅದು ರಿಯಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಬಿಫೋರ್ ಜಾಯ್ನಿಂಗ್ ದ ಕಾಲೇಜ್ ಚೆಕ್ ಮಾಡಿ. ಇದೇ ಅಂತ ಅಲ್ಲ, ನಿಮಗೇನಾದರೂ ಆಗಲಿ